ಓನ್ಲಿ 30x30 ಅಷ್ಟೇ ಇದು ನಂದು. ಮತ್ತು 1000 ಅಂದರೆ 1200 ಏನಲ್ಲ. ಅದು ಒಂದು ನನಗೆ ಸ್ಟಾರ್ಟಿಂಗಲ್ಲೇ ನಾನು ಒಂದು ಮೈಂಡಲ್ಲಿ ಸೆಟಪ್ ಮಾಡ್ಕೊಂಡ್ಬಿಟ್ಟಿದ್ದೆ ನಂದು. ಇಟ್ಕೊಂಡಿದ್ದೆ ಅಂದರೆ ಲೈಟ್ ಆ್ಯಂಡ್ ವೆಂಟಿಲೇಷನ್ ಇದೆರಡು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಎಲ್ಲ ರೂಮಿಗೆ ಹೋಗಿದ್ದೀನಿ ನಾನು. ಇಲ್ಲೂ ಕೂಡ ಅಷ್ಟೇ ನೋಡಿ, ಇಲ್ಲೂ ಕೂಡ ಅಷ್ಟೇ ವರ್ಕ್ ಫ್ರಮ್ ಹೋಮ್ ಕೂತಾಗೂ ಕೂಡ ವೆಂಟಿಲೇಷನ್ ಇರಲಿ, ಲೈಟ್ ಹಾಕಲೇಬಾರ್ದು ಮಕ್ಕಳು, ಅದಕ್ಕೆ ಇಲ್ಲಿ ನಾನು ಕೂಡ ಪ್ರೊವೈಡ್ ಮಾಡಿದ್ದೀನಿ. ಈ ಕಡೆ ವಿಂಡೋ. ಬನ್ನಿ ಬೆಡ್ರೂಮ್ ತೋರಿಸ್ತೀನಿ ಇವಾಗ. ಇದು ನಾನು ಮೊಮ್ಮಕ್ಳದ್ದು ಬೆಡ್ರೂಮ್ ಅಂತ ಹೇಳ್ತೀನಲ್ಲ ಭಾರ್ಗವಿ, ಇದು ಡಬಲ್ ಕಾಟ್ ಕ್ವೀನ್ ಸೈಜದ್ದು ಹಾಕಿದ್ದೀವಿ. ಈ ಸೈಡ್ ಒಂದು ವಾರ್ಡ್ರೋಬ್ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ಒಂದೊಂದು ವಾರ್ಡ್ರೋಬ್ ಕೊಟ್ಟರೆ ಸಫಿಷಿಯೆಂಟ್ ಆಗಲ್ಲ ಮೆಂಬರ್ಸ್ಗೆ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಆ ಸೈಡ್ ಒಂದು ವಾರ್ಡ್ರೋಬ್ ಮಾಡಿದ್ದೀನಿ, ಈ ಸೈಡ್ ಒಂದು ವಾರ್ಡ್ರೋಬ್ ಮಾಡಿದ್ದೀನಿ. ಅಂದರೆ ಮುಂದೆ ನನಗೇನು ಕೈ ಹಾಕಬಾರ್ದು, ಎಲ್ಲ ರೆಡಿ ಮಾಡ್ಕೊಂಡು ಮಾಡಿದ್ದೀನಿ. ಇಲ್ಲೊಂದು ಮಿನಿ ಬಾಲ್ಕನಿ ಟೈಪ್ ಬರುತ್ತೆ. ಕ್ಲಾತ್ಸ್ ಕೆಳಗಡೆ ಏನು ಫಸ್ಟ್ ಫ್ಲೋರಲ್ಲಿ ನೋಡಿದ್ವಲ್ಲ ಅದೇ ಟೈಪೇ ಟಿಪಿಕಲ್ ಹೋಗಿದೆ ಇದು. ಇಲ್ಲೆಲ್ಲ ಸ್ವಲ್ಪ ಕ್ಲಾತ್ಸ್ ಏನಾದರೂ ಹಾಕಕ್ಕೆ ಬರುತ್ತೆ ಅಂತ ಸೇಫ್ಟಿ ಪರ್ಪಸ್ಗೆ ಮತ್ತು ಗ್ರಿಲ್ಲು ಕೂಡ ಪ್ರೊವೈಡ್ ಮಾಡಿದ್ದೀನಿ ಫ್ರಮ್ ಟಾಪ್ ಟು ಬಾಟಮ್ವರೆಗೂ. ಈ ಸೈಡು ಆ ಸೈಡ್ ಹೋದರೆ ಇದ್ರದ್ದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಬನ್ನಿ. ಈಗ ಈ ಕಡೆ ಹಿಂಗೆ ಬಂದರೆ ಇದು ಈ ಬೆಡ್ರೂಮ್ದು ನಂದು ವಾಶ್ರೂಮ್ ಬರುತ್ತೆ, ಅಟ್ಯಾಚ್ ಬರುತ್ತೆ. ಇದೆಲ್ಲ ಇದನ್ನು ಸೆಲೆಕ್ಷನ್ A to Z ಎಲ್ಲ ನಾನೇ ಮಾಡಿದ್ದೀನಿ. ಪೂರಾ ಸನ್ಮೈಕಾ ವಾರ್ಡ್ರೋಬ್ಗಾಗಲಿ ಡೋರ್ಗಾಗಲಿ ಎಲ್ಲ ನಾನೇ. ಇದು ಆ್ಯಕ್ಚುಲಿ 5000 ಸಮಥಿಂಗ್ ಇರಬೇಕು, ಎಕ್ಸಾಕ್ಟ್ ನಂಗೆ ಗೊತ್ತಿಲ್ಲ, ಸ್ವಲ್ಪ ಅಕ್ಕಪಕ್ಕ ಅಷ್ಟೇ ಇದೆ. ಇದು ವಾಟರ್ ರೆಸಿಸ್ಟೆನ್ಸ್ ಏನೋ ಇರಬೇಕು, ಏನೂ ಆಗಲ್ಲ ಅಂತ ಹೇಳಿ ಗ್ಯಾರಂಟಿ ಇದೆ ಇದು. ಓಕೆ, ಇಲ್ಲಿ ಬನ್ನಿ. ಇಲ್ಲಿ ಬಾತ್ರೂಮ್ ವಾಶ್ರೂಮು ಇದು ಸ್ವಲ್ಪ ಮಿನಿ ಬರುತ್ತೆ ಇಷ್ಟು, ಅದಕ್ಕೆ ವಿತ್ ಅಟ್ಯಾಚ್ಡ್ ಟಾಯ್ಲೆಟ್ ಎಲ್ಲ ಇದು ಮಾಡಿದ್ದೀವಿ, ಪ್ರೊವೈಡ್ ಮಾಡಿದ್ದೀವಿ. ಈ ಸೈಡ್ ಔಟ್ ಸೈಡ್ ಬಂದರೆ ಈ ಬೆಡ್ರೂಮಿಂದ ಬಾಲ್ಕನಿ ಪ್ರೊವೈಡ್ ಮಾಡಿದ್ದೀನಿ ನಾನು. ನನಗೆ ಬಾಲ್ಕನಿ ಎಲ್ಲ ಬೇಕು ಅಂತ ಪ್ರೊವೈಡ್ ಮಾಡಿದ್ದೀನಿ. ಮೇಲೆ ಕೂಡ ನಾನು ಹ್ಯಾಂಗಿಂಗ್ ಹುಕ್ಸ್ ಹಾಕಿದ್ದೀನಿ ನೋಡಿ. ಇನ್ ಫ್ಯೂಚರ್ ಪರ್ಪಸ್ ನನ್ನ ಮೊಮ್ಮಕ್ಕಳಿಗೆ ಏನಾದ್ರು ಝೂಲಾ ಬೇಕು ಅದು ಕೂಡ ನಾನು ಪ್ರೊವೈಡ್ ಮಾಡಿಬಿಟ್ಟಿದ್ದೀನಿ. ಫ್ಯೂಚರ್ ಪರ್ಪಸ್ಗೆ ಅಪ್ಕಮಿಂಗ್ ಮೆಂಬರ್ಸ್ ಯಾರು ಬರ್ತಾರೆ ಅವ್ರನ್ನ ನಾನು ಇಟ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನಾನು. ಬನ್ನಿ, ಇದು ಇಲ್ಲಿ ಹೀಗೆ ಪೂರ್ತಿ ಫ್ರಮ್ ಲೆಫ್ಟ್ ಟು ರೈಟ್ ಬಾಲ್ಕನಿ ತೊಗೊಂಡಿದ್ದೀನಿ. ಈ ಸೈಡ್ ಬಂದರೂ ಕೂಡ ಇದು ಇನ್ನೊಂದು ಬೆಡ್ರೂಮ್ ಹೇಳಿದ್ನಲ್ಲ, ಇಲ್ಲಿಂದನೂ ಬಾಲ್ಕನಿ ಬೋತ್ ದ ಸೈಡಲ್ಲಿ ನಾವು ಬರ್ಬೋದು. ಈ ಕಡೆ ಬನ್ನಿ, ಇವಾಗ ತೋರಿಸ್ತೀನಿ. ಇಲ್ಲೂ ಕೂಡ ನಾವು ಎಂಟರ್ ಆಗ್ಬೋದು ಬಾಲ್ಕನಿದು ಡೋರು ನೋಡಿ, ಎರಡು ನಾನು ಮ್ಯಾಚಿಂಗ್ ಮಾಡಿ ಇಟ್ಟಿದ್ದೀನಿ, ವಿತ್ ಟೈಲ್ಸ್ ಜೊತೆಗೆ ಮ್ಯಾಚಪ್ ಮಾಡಿಟ್ಟಿದ್ದೀನಿ. ಇದೆಲ್ಲ ಹ್ಯಾಂಡ್ ರೋಲು ಎಲ್ಲ ನೀಟಾಗಿ ಮಾಡಿಸಿದ್ದೀವಿ, ವ್ಯೂ ಇರಲಿ ಅಂಥೇಳಿ, ವೆಂಟಿಲೇಷನ್ ಗಾಳಿ ಸೇಫ್ಟಿ ಪರ್ಪಸ್ಗೆಲ್ಲ. ಆಮೇಲೆ ನೀವು ನೋಡಿದ್ರಲ್ಲ ಆ ಕಡೆ ಬಾಲ್ಕನಿಯಿಂದ ಬಂದ್ವಲ್ಲ ನಾವು, ಈ ಬೆಡ್ರೂಮಲ್ಲೂ ಕೂಡ ಎಕ್ಸೆಸ್ ಆಗುತ್ತೆ. ಸೇಮ್ ಅದೇ ಥರ ಕಾನ್ಸೆಪ್ಟ್ ಕೊಟ್ಟಿದ್ದೀನಿ. ಈ ಕಡೆನೂ ಕೂಡ ಬರ್ಬೋದು ನಾವು. ಇದು ಒಂದು ಹ್ಯೂಜ್ ಬೆಡ್ರೂಮ್ ಇದೆ ನೋಡಿ. ಈ ಕಡೆನೂ ಅಷ್ಟೇ, ಎಲ್ಲ ಬೆಡ್ರೂಮಲ್ಲೂ ನಾನು ಎರಡೆರಡು ವಾರ್ಡ್ರೋಬ್ ಸೆಟಪ್ ಮಾಡಿದ್ದೀನಿ. ಅಪೋಸಿಟ್ ಸೈಡ್, ಬೋತ್ ದ ಸೈಡ್ ಹೌದಾ, ಎಲ್ಲ ನಾನೇ ಮಾಡಿದ್ದೀನಿ. ಇದು ಕಿಂಗ್ ಸೈಜ್ ಹಾಕಿದ್ದೀವಿ ಬೆಡ್ಡು. ಕಿಂಗ್ ಸೈಜ್ ಹಾಕಿದ್ರು ಕೂಡ ಇಷ್ಟು ಸ್ಪೇಷಿಯಸ್ ಆಗಿದೆ, ವಿತ್ 2 ವಾರ್ಡ್ರೋಬ್ ಬರುತ್ತೆ ಬೋತ್ ದ ಸೈಡ್ಸ್. ಸಿಂಗಲ್ ವಾರ್ಡ್ರೋಬ್ ಮಾಡಿದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಮುಂಚೆ ಪ್ಲಾನ್ ಮಾಡಿ ಮಾಡಿಸ್ಕೊಂಡ್ಬಿಟ್ಟಿದ್ದೀವಿ. ಈ ಬೆಡ್ರೂಮಲ್ಲೂ ಕೂಡ ಅಟ್ಯಾಚ್ದು ವಾಶ್ರೂಮ್ ಕೊಟ್ಟಿದ್ದೀವಿ. ಬನ್ನಿ ನೋಡೋಣ. ಡೋರ್ ಎಲ್ಲ ನಾನು ಎಲ್ಲದಕ್ಕೂ ಅದೇ ಥರನೇ ಪ್ರೊವೈಡ್ ಮಾಡಿದ್ದೀನಿ, ಒಂದು ಯೂನಿಫಾರ್ಮ್ ಇರುತ್ತೆ ಅಂತ ಹೇಳಿ. ಇದು ಈ ಬಾತ್ರೂಮ್ ವಾಶ್ರೂಮ್ ಬಂದುಬಿಟ್ಟು ಸ್ವಲ್ಪ ಬಿಗ್ಗರ್ ಸೈಜ್ ಬರುತ್ತೆ ನೋಡಿ. ಆಮೇಲೆ ಇಲ್ಲೊಂದು ಸ್ವಲ್ಪ ನಾನು ಸ್ಮಾಲ್ ಯುಟಿಲಿಟಿ ಪ್ರೊವೈಡ್ ಮಾಡಿದ್ದೀನಿ. ವಾಶ್ ಮಾಡಿದ ಕ್ಲಾತ್ಸ್ ಎಲ್ಲ ಹಾಕೋಕ್ಕಾಗುತ್ತೆ, ವಿತ್ ಸೇಫ್ಟಿ ಗ್ರಿಲ್ ಜೊತೆ ಹಾಕಿದ್ದೀನಿ. ಈ ಟೈಲ್ಸ್ ಬಂದುಬಿಟ್ಟು ನಂದು ಫ್ರಮ್ ಅಪ್ ಟು ಸೀಲಿಂಗ್ ಹೈಟ್ ತೊಗೊಂಡಿದ್ದೀನಿ ನಾನು. ಇದು ಬಂದುಬಿಟ್ಟು ಸುಮಾನಿಯಾ ಟೈಲ್ಸೇ, ವಿತ್ ಮ್ಯಾಚಿಂಗ್ ಈ ಥರ ಬಂದಿದೆ. ಫ್ಲೋರಿಂಗ್ ಬಂದುಬಿಟ್ಟು ಆ್ಯಂಟಿ ಸ್ಕಿಡ್ ಹೋಗಿದ್ದೀವಿ. ಆಮೇಲೆ ಇದೆಲ್ಲ ಜಾಗ್ವರ್ ಫಿಟ್ಟಿಂಗ್ಸಿಗೆ ಹೋಗಿರೋದು.
ಈ ಕಡೆ ಒಂದು ಬೆಡ್ರೂಮ್, ಈ ಕಡೆ ಒಂದು ಬೆಡ್ರೂಮ್ ಇದೆ. ಇದು ಸೆಕೆಂಡ್ ಫ್ಲೋರ್ದು ಇದು. ಆಮೇಲೆ ಇದೇ ಥರ ಥರ್ಡ್ ಫ್ಲೋರಲ್ಲೂ ನಾನು ಟಿಪಿಕಲ್ ಹೋಗಿದ್ದೀನಿ ನಾನು. ಬನ್ನಿ ತೋರಿಸ್ತೀನಿ. ಇದು ಕೂಡ ಕಂಟಿನ್ಯೂಟಿ ತೊಗೊಂಡಿದ್ದೀವಿ. SS ರೈಲಿಂಗ್ ಜಿಂದಾಲ್ದು 304ದು ಇದು ಬರುತ್ತೆ. ಇಲ್ಲೂ ಕೂಡ ಟಿಪಿಕಲ್ ಅದೇ ಪ್ಯಾಟ್ರನಲ್ಲಿ ಹೋಗಿದ್ದೀನಿ. ಏನಿದೆ ಅಲ್ಲ ಅದೇ ವಿಂಡೋಸೇ ಹೋಗಿದ್ದೀನಿ ನಾನು. ಯಾಕಂದರೆ ಹತ್ತವಾಗ ಇಳಿಯೋವಾಗ 2 ಸ್ಟೇರ್ಸ್ ಕೇಸ್ಗೂ ಲೈಟ್ ಬರಲಿ ಅಂತ ನಾನು ಈ ಥರ ಬೇಸಿಕ್ ಕಾನ್ಸೆಪ್ಟ್, ಕಂಪ್ಲೀಟ್ ಕಾನ್ಸೆಪ್ಟ್ ಏನಂದ್ರೆ ವೆಂಟಿಲೇಷನ್ ಅಷ್ಟೇ. ವೆಂಟಿಲೇಷನ್ ಲೈಟ್ ಬೇಕು. ಬನ್ನಿ ಈಗ ಥರ್ಡ್ ಫ್ಲೋರಿಗೆ ಹೋಗೋಣ. ಹಾಂ, ಈಗ ನಾವು ಥರ್ಡ್ ಫ್ಲೋರಿಗೆ ಬರ್ತಾ ಇದ್ದೀವಿ. ನೋಡಿ, ನಿಮ್ಗೊಂದು ಸರ್ಪ್ರೈಸ್. ಇಲ್ಲಿ ನಾವು ಲೈಟೇ ಹಾಕಿಲ್ಲ. ಮೇಡಮು ಕೂಡ ಸರ್ಪ್ರೈಸ್ ಆದ್ಲು ಲೈಟ್ ಹಾಕಿದ್ದಾರೆ ಅಂತ ಹೇಳಿ. ಯಾಕಂದರೆ ಇಲ್ಲಿ ಮೇಲೆ ನಾವು ಸನ್ಲೈಟ್ನ ಪ್ರೊವೈಡ್ ಮಾಡಿದ್ದೀವಿ. ಅದು ಹಾಲ್ ಅಂದರೆ ಫಸ್ಟ್ ಫ್ಲೋರ್ ತನಕನೂ ಗ್ಯಾಪಲ್ಲಿ ಬಿಟ್ಕೊಂಡಿದ್ದೀವಿ ಸ್ವಲ್ಪ. ತುಂಬ ಇಂಪಾರ್ಟೆಂಟ್. ಹೌದು. ಆಮೇಲೆ ಇದರಲ್ಲೂ ಕೂಡ ಡಿಸೈನು ಕೂಡ ಅವನು ಫ್ಯಾಬ್ರಿಕೇಟರ್ ಕೊಟ್ಟ. ನಾನು ನನ್ನ ಐಡಿಯಾ ಪ್ರಕಾರ ಮತ್ತೆ ನಾನು ಡ್ರಾ ಮಾಡ್ಕೊಂಡು ಕೊಟ್ಟೆ ಅವನಿಗೆ. ಆಮೇಲೆ ಇಲ್ಲೂ ಕೂಡ ನೋಡಿ, ಇದು ಕೂಡ ವರ್ಕ್ ಫ್ರಮ್, ಅಂದರೆ ನೀವು ಸೆಕೆಂಡ್ ಫ್ಲೋರಲ್ಲಿ ಏನು ನೋಡಿದ್ದೀರಲ್ಲ ಸೇಮ್ ರೆಪ್ಲಿಕಾ ಇದು. ಇಲ್ಲೂ ಕೂಡ ವರ್ಕ್ ಫ್ರಮ್ ಹೋಮ್ ಬರುತ್ತೆ. ಈ ಕಡೆ ಒಂದು ಬೆಡ್ರೂಮ್ ಬರುತ್ತೆ, ಸೇಮ್ ಆ್ಯಸ್ ಇಟ್ ಈಸ್ ಕೆಳಗಡೆ ನೋಡಿದ್ರಲ್ಲ ಅದೇ ಥರನೇ ವಾರ್ಡ್ರೋಬ್, ಬಾಲ್ಕನಿ, ಕಾಟ್ ಬರುತ್ತೆ. ಈ ಕಡೆ ಇಲ್ಲೊಂದು ವಾರ್ಡ್ರೋಬ್ ಬರುತ್ತೆ ಮತ್ತು ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಆ ಸೈಡ್ ಕೂಡ ಒಂದು ಬೆಡ್ರೂಮ್ ನೋಡಿದ್ದೀರಲ್ಲ ಅದೇ ಟೈಪೇ ಇದೆ ಇದು ಕೂಡ. ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ಕಿಂಗ್ ಸೈಜ್ ಹಾಕಿದ್ದೀವಿ ವಿತ್ 2 ವಿಂಡೋಸ್ ಬರುತ್ತೆ ನೋಡಿ. ವಾರ್ಡ್ರೋಬ್ ಅದೇ ಥರನೇ, ಮತ್ತು ಇಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಬರುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಸೆಕೆಂಡ್ ಫ್ಲೋರಲ್ಲಿ ಏನಿದೆಯಾ ಅದೇ ರೆಪ್ಲಿಕಾ ಇಲ್ಲೂ ಕೂಡ ಬಂದಿದೆ. ಬಂದರೆ ಅಲ್ಲಿ ನೋಡಿದ್ರಲ್ಲ ಅದೇ ಟೈಪೇ ಬಾಲ್ಕನಿನೂ ಇಲ್ಲೂ ಕೂಡ ನಾವು ಪ್ರೊವೈಡ್ ಮಾಡಿದ್ದೀವಿ. ಹ್ಯೂಜ್ ಬಾಲ್ಕನಿ ಬರುತ್ತೆ ಈ ಸೈಡು ಕೂಡ. ಫುಲ್ ಎಲ್ಲ ಹ್ಯೂಜ್. ಇಲ್ಲೂ ಕೂಡ ಎಲ್ಲ ನಾವು ಎಂಜಾಯ್ ಮಾಡ್ಬೋದು. ಆ್ಯಸ್ ಇಟ್ ಈಸ್ ಸೇಮ್ ಅದೇ ಥರ ತೊಗೊಂಡಿದ್ದೀವಿ ನಾವು. ಯಾಕಂದ್ರೆ ನನಗೆ 4 ಬೆಡ್ರೂಮ್ಸ್ ಬೇಕಿತ್ತಲ್ಲ. ನನಗೆ 2 ಸನ್ಸ್ ಇದ್ದಾರೆ. ಥರ್ಡ್ ಫ್ಲೋರು ನಾನು ಸನ್ಸಿಗೆ ಬಿಟ್ಬಿಟ್ಟಿದ್ದೀನಿ, ನಮಗೆ ಮತ್ತೆ ಹತ್ತಕ್ಕಾಗಲ್ಲ ಅಂತ ಹೇಳಿ ನಾನು ಸೆಕೆಂಡ್ ಫ್ಲೋರ್ ಆಕ್ಯುಪೈ ಮಾಡ್ಕೊಂಡಿದ್ದೀನಿ. ಥರ್ಡ್ ಫ್ಲೋರಲ್ಲಿ 2 ಮಕ್ಳಿಗೆ ಬಿಟ್ಟಿದ್ದೀನಿ. ಅವರು ಈಗ ಹೆಂಗೋ ಮ್ಯಾರೇಜ್ ಮಾಡಿದರೆ ಆ ಕಪ್ಪಲ್ ಈ ಕಡೆ ಬಂದರೆ ಬಾಲ್ಕನಿಯಿಂದ, ಈ ಕಪ್ಪಲ್ ಈ ಕಡೆ ಬಂದರೆ ಇವ್ರು ಎಂಜಾಯ್ ಮಾಡ್ಕೊಳ್ಳೋದು, ಅವ್ರವ್ರ ರೂಮ್ಸಿಗೆ ಹೋಗೋದು. ಆ ಕಾನ್ಸೆಪ್ಟನ್ನು ಫಾಲೋ ಮಾಡಿದ್ದೀವಿ ನಾವು. ಆಯ್ತಲ್ಲ, ಈಗ ಮೇಲೆ ನಾವು ಟಾಪ್ ಟೆರೆಸ್ಸಿಗೆ ಹೋಗೋಣ. ಭಾರ್ಗವಿ ನೋಡು, ಎಲ್ಲೂ ಲೈಟೇ ಹಾಕಿಲ್ಲ ನೋಡು. ಎಷ್ಟು ನೋಡು, ನಂಗೆ ಫೇಸ್ಗೆಲ್ಲ ಹೆಂಗೆ ಬಿಸಿಲು ಬೀಳ್ತಾ ಇದೆ. ಈಗ ಫುಲ್ ಏನು ಅಂದರೆ ನಾನು ಆ ಥೀಮನ್ನು ಕ್ಯಾಚ್ ಮಾಡಿಕೊಂಡೆ ಟಾಪ್ವರೆಗೂ ಇದು ಮಾಡ್ಕೊಂಡು ಹೋಗಿದ್ದೀನಿ. ಇಲ್ಲೂ ಕೂಡ ನೋಡಿ ಟಿಪಿಕಲ್ ಅದೇ ಟೈಪೇ ಹೋಗಿದ್ದೀನಿ. ವಿಂಡೋಸ್ ವೆಂಟಿಲೇಷನ್ಗೆ ಪರ್ಪಸ್ ಸಲುವಾಗಿ. ಹೌದು ಹೌದು. ಬನ್ನಿ ಬನ್ನಿ, ಹಿಂಗೆ ಮೇಲೆ ಹೋದ್ರೆ ಈಗ ಟೆರೆಸ್ಸಿಗೆ ಬರ್ತಾ ಇದ್ದೀವಿ ನಾವು. ನೋಡು, ಪ್ರೈಮರ್ ಡೋರ್ಸ್ ನಾನು ಚೂಸ್ ಮಾಡಿದ್ದೆ. ಈ ಡಿಸೈನನ್ನು ಕೂಡ ನಾನು ಸೆಲೆಕ್ಟ್ ಮಾಡಿ ಮಾಡಿಸ್ಕೊಂಡಿದ್ದೀನಿ. ಆಮೇಲೆ ನಾನು ಪೇಂಟರ್ಗೆ ಹೇಳಿದೆ ನನಗೆ ಇಲ್ಲಿ ಗೋಲ್ಡನ್ ಥರನೇ ಇದನ್ನು ಬರಲೇಬೇಕು ಅಂತ ಹೇಳಿ ಇದನ್ನು ಮಾಡಿಸ್ಕೊಂಡಿದ್ದೀನಿ. ಇದು ಕೂಡ ಎಷ್ಟು ಚೆನ್ನಾಗಿ ಎದ್ದು ಕಾಣುತ್ತೆ ನೋಡಿ. ಸೇಫ್ಟಿ ಡೋರ್ ಕೂಡ. ಹಾಂ, ಮತ್ತು ಇಲ್ಲಿ ಸೇಫ್ ಆಗಿ ಇರಲಿ ಅಂತ ಸೇಫ್ಟಿ ಡೋರ್ ಕೂಡ ಪ್ರೊವೈಡ್ ಮಾಡಿದ್ದೀನಿ ಇಲ್ಲಿ. ಅಂದರೆ ನಾನು ಸ್ಮಾಲ್ ಟ್ಯಾಂಕ್ ರೂಮ್ ಮಾಡಿಸಿದ್ದೀವಿ. ಟ್ಯಾಂಕ್ ರೂಮಲ್ಲಿ ಅದಕ್ಕೂ ಕೂಡ ಸೇಮ್ ಇರಲಿ ಅಂತ ಅದೇ ಪ್ರೊವೈಡ್ ಮಾಡಿದ್ದೀನಿ. ಡೋರು ಮ್ಯಾಚ್ ಮಾಡಿದ್ದೀನಿ. ಹಾಂ, ಈ ಡೋರ್ಗೂ ಕೂಡ ಮ್ಯಾಚ್ ಮಾಡಿದ್ದೀನಿ. ಇಲ್ಲಿ ಕೂತು ವಾಶ್ ಮಾಡೋಕ್ಕೆ ಅಂತ ಪ್ರೊವೈಡ್ ಮಾಡಿದ್ದೀನಿ, ಆಲ್ ಪರ್ಪಸ್ಗೆ ಬರಲಿ ಅಂತ ಹೇಳಿ. ಆಮೇಲೆ ಮೇಲ್ಗಡೆ ನೋಡಿದ್ರಲ್ಲ ಅಲ್ಲಿ ಸೋಲಾರು ಕೂಡ ಹಾಕಿದ್ದೀವಿ. ಸೋಲಾರು ಮತ್ತು ನಾನು ವಾಟರ್ ಟ್ಯಾಂಕ್ ಎಲ್ಲ ಮೇಲೆ ಟ್ಯಾಂಕ್ ರೂಮ್ ಮೇಲೆ ಪ್ರೊವೈಡ್ ಮಾಡಿದ್ದೀನಿ. ಇಲ್ಲಿ ಯಾಕಂದರೆ ನನಗೆ ಓಪನ್ ಸ್ಪೇಸ್ ಬೇಕಿತ್ತು ಇಲ್ಲಿ ಪಾರ್ಟೀಸು ಎಂಜಾಯ್ ಮಾಡೋಕ್ಕೆ ಸ್ಪೇಸ್ ಎಲ್ಲ ಇರಲಿ ಅಂತ ಹೇಳಿ ನಾನು ಇಲ್ಲಿ ಪ್ರೊವೈಡ್ ಮಾಡ್ಕೊಂಡಿದ್ದೀನಿ ಈ ಸೈಡು. ಈ ಕಡೆ ನೋಡಿ ಒಂದು ಸ್ವಲ್ಪ ಸಿಟ್ಔಟ್ ಏರಿಯಾ ಮಾಡ್ಕೊಂಡಿದ್ದೀವಿ. ಇಲ್ಲಿ ಶೀಟ್ ಹಾಕ್ಕೊಂಡು ಫ್ಯಾಬ್ರಿಕೇಷನ್ ಮಾಡಿಕೊಂಡು, ಮತ್ತು ರೇನಿ ಸೀಸನಲ್ಲಿ ಮತ್ತು ಮಳೆ ಬಂದರೆ ಬಟ್ಟೆ ಇದಾಗಬಾರ್ದು ಅಂತ ಇಲ್ಲೊಂದು ಪ್ರೊವೈಡ್ ಮಾಡಿದ್ದೀನಿ. ಇದು ರೇನಿ ಸೀಸನ್ ಶ್ಯಾಡೋದಲ್ಲಿ ಒಣಗಲಿ ಅಂತೇಳಿ ಮಾಡಿದ್ದೀನಿ.
ಏನಾದ್ರು ಏನಿಲ್ಲ ಹೆವಿ ಕ್ಲಾತ್ಸ್ ಅಂದರೆ ಈ ಕಡೆ ಹಾಕಕ್ಕೆ ಮಾಡಿದ್ದೀನಿ. ಇಲ್ಲಿ ಸಿಟ್ಔಟ್ ಏರಿಯಾ ಇಲ್ಲ ವರ್ಕ್ನು ಮಾಡ್ಕೋಬೋದು, ಮಕ್ಕಳು ಕೂತ್ಕೊಂಡು ಟೀ ಟೈಮ್ಗೆ ಎಂಜಾಯ್ ಮಾಡ್ಬೋದು ಇಲ್ಲಿ. ಇದು ನಾನು ಪ್ಯಾರಾಪಿಟ್ ವಾಲು ನಾನು ಪ್ಲ್ಯಾನ್ ಮಾಡಿಕೊಂಡು ಸ್ವಲ್ಪ ಹೈಟೇ ತೊಗೊಂಡಿದ್ದೀನಿ. ಅಂದರೆ ಗೊತ್ತಲ್ಲ, ಫ್ಯೂಚರ್ ಪರ್ಪಸ್ ನಂದೆಲ್ಲ ಥಿಂಕಿಂಗ್. ಮೊಮ್ಮಕ್ಕಳೇನಾದ್ರು ಬಂದರೆ ಅವರಿಲ್ಲ ಆಡಬೇಕಾದ್ರೆ ಮತ್ತು ಇದಾಗಬಾರ್ದಂತ ಇದನ್ನು ನಾನು ಹೈಟೇ ತೊಗೊಂಡೆ. ಸಿವಿಲ್ ಕನ್ಸ್ಟ್ರಕ್ಷನಲ್ಲಿ ಅದ್ರ ಮೇಲೆ ಮತ್ತು ಫ್ಯಾಬ್ರಿಕೇಷನ್ನು ಕೂಡ ಹೈಟಾಗಿ ತೊಗೊಂಡಿದ್ದೀನಿ. ನೀವು ನೋಡ್ಬೋದು ನನಗೆ ಇಲ್ಲಿ ನೆಕ್ವರೆಗೂ ಬರ್ತಾ ಇದೆ, ಅಂದರೆ ಹಿಂಗೆ ಬಗ್ಬೇಕಾಗತ್ತೆ ಅಷ್ಟು ಹೈಟ್ ತೊಗೊಂಡಿದ್ದೀನಿ. ಇದು ಒಂಥರ ಸೇಫ್ಟಿ ಪರ್ಪಸ್ಗೋಸ್ಕರ ತೊಗೊಂಡಿದ್ದೀನಿ ನಾನು ಹೇಳ್ತೀನಿ. ಸೊ ಮ್ಯಾಮ್, ಇವಾಗ RCCನ ನೀವು ನೋಡಿದ್ರಲ್ಲ, ಯಾವ ಥರ ನಿಮಗೆ ಪರಿಚಯ ಆಯಿತು? ಮೇಡಮ್, ನಾನು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಹೋದಾಗ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಹೋದೆ. ಹಾಗೆ ಕನ್ನಡಕ್ಕೂ ಬರೋ ಚಾನಲ್ ಸಿಕ್ತು ನನಗೆ. ಆಮೇಲೆ ಸ್ವಲ್ಪ ವೀಡಿಯೋಸ್ ಎಲ್ಲ ನೋಡ್ತಾ ಬಂದೆ. ಆಮೇಲೆ ನನಗೂ ಅಷ್ಟು ನಾಲೆಡ್ಜ್ ಇರಲಿಲ್ಲ. ಒಂದು 3 months 6 months ಸುಮ್ಮನೆ ನೋಡ್ತಾ ಇದ್ದೆ ನಾನು ಯೂಟ್ಯೂಬಲ್ಲಿ ಕೂತು, ಮನೆ ಹೆಂಗೆ ಕಟ್ತಾರೆ, ಏನು ಮಾಡ್ತಾರೆ. ಆಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಪಾಯಿಂಟ್ಸ್ ಎಲ್ಲ ಬರ್ಕೋತಾ ಹೋದೆ. ನನ್ನ ಸೈಟಲ್ಲಿ ಏನಿದೆ ನಂದು ಬೇಸಿಕ್ ನೀಡ್ಸ್ ಏನಿದೆ, ನನಗೆ ಯಾವ ಥರ ಬೇಕು ಅದೆಲ್ಲ ನಾನು ಒಂದು ಲಿಸ್ಟ್ ಔಟ್ ಮಾಡ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಆಮೇಲೆ RCC ಅವ್ರನ್ನ ರೀಚ್ ಔಟ್ ಮಾಡಿದೆ. RCC ಅವ್ರದ್ದು CEO ಇದ್ದಾರೆ, ಹನುಮಂತ್ ಸರ್. ಅವರಂತೂ ನನಗೆ ತುಂಬಾ ಓಪನ್ಲಿ ನನಗೆ ಹೆಲ್ಪ್ ಮಾಡಿದ್ರು. ಅಂದರೆ ವಿತ್ ಪ್ಲಾನಿಂಗ್ ಆಗಲಿ ಯಾವುದೇ ಆಗಲಿ, ಮೇಡಮ್ ಹಿಂಗಲ್ಲ ಹಾಗೆ, ನಾನು ಇಲ್ಲ ಸರ್ ಈ ಥರ ಬೇಕು ನನಗೆ ಅಂತ ಕಂಪ್ಲೀಟ್ ಆಗಿ ನಾನು ಅವ್ರ ಜೊತೆ ಡೀಟೇಲಾಗಿ ಡಿಸ್ಕಸ್ ಮಾಡಿಕೊಂಡು ಅವ್ರು ಹೇಳಿದ್ದು ಇಷ್ಟ ಆಗಿಲ್ಲ ಅಂದ್ರೆ ನಾನು ಓಪನ್ಲಿ ಹೇಳ್ತಾ ಇದ್ದೆ, ನನಗೆ ಇಲ್ಲಿ ಬೇಡ ಸರ್, ಈ ಥರ ನನಗೆ ಈ ಥರ ಬೇಕು. ಅಂದರೆ ನನಗೆ ಯಾವ ಥರ ಬೇಕು ನಾನು ಆ ಥರನೇ ಮಾಡಿಸ್ಕೊಂಡಿದ್ದೀನಿ. ನಿಮ್ಮ ರಿಕ್ವೈರ್ಮೆಂಟ್ ಯಾವ ಥರ ಇದೆ? ಫಾರ್ ಎಕ್ಸಾಂಪಲ್ ಈ ಡಿಸೈನ್ ಚೇಂಜ್ ಮಾಡಿಬಿಡಿ ನನಗೆ ಇಷ್ಟ ಇಲ್ಲ ಅಂದ್ರೂ ಮಾಡ್ಕೊಡ್ತಿದ್ರು. ಹೌದು, ನಾನು ಆಮೇಲೆ ಈವನ್ ಸ್ಟ್ರಕ್ಚರ್ ಆಲ್ಸೋನು ಅಷ್ಟೇ, ಸ್ಟೀಲು ಅದು ಇದು ಎಷ್ಟು ಗೇಜ್ ಬೇಕು, ನಾನು ಸ್ವಲ್ಪ ಹೆವಿ ಬೇಕಂದ್ರೂ ಕೂಡ ಸ್ಟ್ರಕ್ಚರಲ್ ಇಂಜಿನಿಯರ್ ಇರ್ತಾ ಇದ್ರು, ಅವರು ಕೂಡ ಕೇಳ್ತಾ ಇದ್ರು. ಮೇಡಮ್, ನಾನು ಅಕಸ್ಮಾತ್ ಹೇಳಿದ್ರು ಕೂಡ ಇದಕ್ಕೆಲ್ಲ ಲೋಡಿಂಗ್ ಆಗುತ್ತೆ ಬೇಡ ಅಂತ ಅವರು ಸಜೆಷನ್ ಮಾಡ್ತಾ ಇದ್ರು. ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ದಾರೆ ಸ್ಟೆಪ್ ಬೈ ಸ್ಟೆಪ್. ಮತ್ತು ನನ್ನ ಕೋಆರ್ಡಿನೇಟರ್ ಅಂಜನ್ ಮತ್ತು ಸೈಟ್ ಇಂಜಿನಿಯರ್ ಮೆಹಮೂದು, ಇವರಿಬ್ರು ತುಂಬ ನನಗೆ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡಿದ್ದಾರೆ. ಆಫೀಸಲ್ಲಿ ಪರಿಚಯ ಆಗಿದ್ದು ಅಂದರೆ ಒಂದು ಪರ್ಸನ್, ಅವ್ರ ಕಡೆಯಿಂದ ಕಮ್ಯುನಿಕೇಷನ್ ಆಗಲಿ, ನಿಮಗೆ ಅಪ್ಡೇಟ್ಸ್ ಆಗಲಿ, ಆಫೀಸಿಂದ ತುಂಬ ಲೈಕ್ ಕಮ್ಯುನಿಕೇಷನ್ ಅಂತ ತುಂಬ ಚೆನ್ನಾಗಿ ಕೊಟ್ಟಿದ್ದಾರಾ ಇಲ್ವಾ ಅಂತ? ಇಲ್ಲ, ಕಮ್ಯುನಿಕೇಷನ್ ಚೆನ್ನಾಗೇ ಇತ್ತು. ಇಮಿಡಿಯೇಟ್ಲಿ ಸ್ಟಾರ್ಟಿಂಗಲ್ಲಿ ಅವ್ರು ಹೋಮ್ ಗ್ರೂಪ್ ಪ್ರೊವೈಡ್ ಮಾಡಿಬಿಡ್ತಾರೆ. ಅದರಲ್ಲೇ ವಾಟ್ಸಪ್ ಗ್ರೂಪು, ಅದರಲ್ಲಿ ಎಲ್ಲನೂ A to Z ಹೋಗ್ತಾ ಇರುತ್ತೆ. ಏನು ಸೈಟ್ ವರ್ಕ್ ನಡೀತಾ ಇದೆ, ಏನು ನನ್ನ ಪ್ರಾಬ್ಲಮ್ಸ್ ಇದೆ, ಏನಿದೆಯೋ ಇಲ್ಲೋ. ಒಂದು ಪ್ರಾಬ್ಲಮ್ ಅಂದರೆ ನನ್ನ ಹಸ್ಬೆಂಡ್ ಔಟ್ ಆಫ್ ಇಂಡಿಯಾದಲ್ಲಿ ಇರ್ತಾಯಿದ್ರು. ಅದೊಂದು ನನಗೆ, ನಾನು ಆ್ಯಸ್ ಅ ಲೇಡಿ, ನೀವು ನೋಡ್ಬೋದು ಲೇಡೀಸ್ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ ಜೆಂಟ್ಸು, ಆದರೆ ನೋಡಿ ಆ್ಯಸ್ ಅ ಲೇಡಿ ನಾನೇ ಬಿಲ್ಡ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ನಿಜವಾಗ್ಲೂ ಗ್ರೇಟ್ ಮ್ಯಾಮ್. ಈವನ್ ಸಿವಿಲ್ ವರ್ಕಲ್ಲಿ ನನಗೆ ಏನು ನಾಲೆಡ್ಜ್ ಇಲ್ಲ, ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ಈಗ ಏನು ಬೇಕಾದ್ರೂ ಕೇಳಿ ನೀವು, ನಾನು A to Z ಅಂದರೆ ಅಷ್ಟು ನಾನು ಇಂಪ್ರೂವೈಸ್ಡ್ ಆಗಿಬಿಟ್ಟಿದೆ, ಪ್ರೋ ಆಗಿಬಿಟ್ಟಿದ್ದೀನಿ ಇವಾಗ. ಎಲ್ಲಿ ಏನು ಮಾಡಿ ನಮ್ಮ RCCಗೆ ಬಂದು ಜಾಯ್ನ್ ಆಗಿಬಿಡಿ ಮ್ಯಾಮ್. ಇನ್ ಮಿಡಲ್ ಆಫ್ ಡೇಸಲ್ಲಿ ಹನುಮಂತ್ ಸರ್ ಹೇಳ್ತಾ ಇದ್ರು ಎಲ್ಲ, ಅಂದರೆ ನಾಲೆಜ್ ಅಂದರೆ ನೀವು, ನಾನು ಅಪ್ಕಮಿಂಗ್ ಕಸ್ಟಮರ್ಗೆ ಏನು ಹೇಳ್ತೀನಿ ಅಂದರೆ, ಕಟ್ಟೋಕ್ಕೂ ಮುಂಚೆ ಒಂದು ಸ್ವಲ್ಪ ಸ್ಟಡಿ ಮಾಡಿ, ನಿಮ್ಗೆ ಯಾವ ಥರ ಬೇಕು, ಏನು ಬೇಕು, ಅಂದರೆ ನಿಮ್ಮ ಬಜೆಟ್ ಏನಿದೆ ಎಲ್ಲನೂ ಒಂದು ಮೆಂಟಲಿ ರೆಡಿ ಆಗಿ ಆಮೇಲೆ ಕೈ ಹಾಕಿದ್ರೆ ಅದು ಈ ಥರ ಈಸಿ ವೇ ಆಗುತ್ತೆ. ಸ್ಟಡಿ ಮಾಡ್ಕೊಬೇಕು. ಈಗ ಸ್ಕೂಲಿಗೆ ಹೋಗೋ ಮಕ್ಳು ಹೆಂಗೆ ಸ್ಟಡಿ ಮಾಡ್ಕೊಂಡು ಹೋಗ್ತಾರೆ, ಹಾಗೆ ಈಗ ನಾನು ಸುಮ್ಮನೆ ಮನೆ ಕಟ್ತೀನಿ ಅಂತ ಹೋದರೆ ಆವಾಗ ಆ ಸ್ಟೇಜ್ ಬಂದಾಗ ನಾವು ಟೋಟಲಿ ಕನ್ಫ್ಯೂಸ್ ಆಗ್ತಾ ಹೋಗಿ ಬರ್ತೀವಿ. ಆಮೇಲೆ ಹೆಕ್ಟೆಕ್ ಆಗುತ್ತೆ, ಏನು ಡಿಸಿಷನ್ ತೊಗೋಬೇಕು, ಏನು ಬಿಡಬೇಕು ಅಂತ ಹೇಳಿ ಮುಂಚೆನೇ ಥರೋಲಿ ರೆಡಿ ಆಗಬೇಕು. ಈ ಸ್ಟೇಜ್ ಬಂದಾಗ ನಂಗೆ ಇದಕ್ಕೆ ಹೋಗಬೇಕು, ಈ ಸ್ಟೇಜ್ ಬಂದಾಗ ಇದಕ್ಕೆ ಹೋಗಬೇಕು ಅಂತ ನಾನು A to Z ಎಲ್ಲ ರೆಡಿಯಾಗಿ ಸ್ಟೇಜ್ ವೈಸ್ ಮಾಡಿಬಿಟ್ಟಿದ್ದೀರಾ. ಅಂದರೆ ಫ್ಯೂಚರ್ಗೂ ಮಾಡಿಬಿಟ್ಟಿದ್ದೀರಾ, ಪ್ರೆಸೆಂಟ್ಗೂ ಮಾಡಿಬಿಟ್ಟಿದ್ದೀರಾ, ಎಲ್ಲ ಮಾಡಿಬಿಟ್ಟಿದ್ದೀನಿ. ಅಂದರೆ ಒಂದ್ಸಲ ಕೈ ಹಾಕಿದ್ರೆ ಮತ್ತೆ ಇನ್ನೂ ಒಡೆಯೋದು ಮಾಡೋದು ಎಲ್ಲ ಸರಿ ಅನ್ಸಲ್ಲ ಅಂತ ಹೇಳಿ ಇದು ಮಾಡ್ಕೊಂಡು ಎಲ್ಲ ಪ್ಲಾನ್ ಮಾಡಿಕೊಂಡೆ. ಅದಕ್ಕೆ ನನ್ನ ಹಸ್ಬೆಂಡು ಫುಲ್ ಸಪೋರ್ಟ್ ಇತ್ತು. ನಿಂಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋ, ಅಂದರೆ ಯಾವುದಕ್ಕೂ ಅಂದರೆ ಇಷ್ಟೇ ಇದರಲ್ಲಿ ಅಷ್ಟೇ ಅಂತ ಏನು ಇದಿರಲಿಲ್ಲ ನನಗೆ ರಿಸ್ಟ್ರಿಕ್ಷನ್. ಅದೊಂದು ನನಗೆ ಓಪನ್ ಆಗಿ ಇತ್ತು. ಸರ್ ಬಂದ್ಬಿಟ್ಟು ಕಂಪ್ಲೀಟ್ ಫ್ಲೆಕ್ಸಿಬಿಲಿಟಿ ಆಗಿದ್ರು. ಹೌದು, ಅದಕ್ಕೆ ಸಲುವಾಗಿ ಅಂದರೆ ಅವರು ಹೋಗ್ತಾ ಬರ್ತಾ ಇದ್ರಲ್ಲ, ಹೋಲ್ ಆ್ಯಂಡ್ ಸೋಲ್ A to Z ನನ್ನದೇ ಡಿಸಿಷನ್ ಇತ್ತು. ನಾನೇ ಸೈಟ್ ವರ್ಕ್ ನೋಡ್ತಾ ಇದ್ದೆ, ಅಂದರೆ ಸೈಟಲ್ಲಿ ಪ್ರೆಸೆಂಟ್ ಇರೋದು ಏನೇ ಇದ್ರೂ ಕೂಡ ನಾನು ಇದು ಮಾಡ್ಕೊಂಡು. ಸೊ ನೀವು ಎಲ್ಲಿರೋದು ಮ್ಯಾಮ್? ಅಂದರೆ ಸೈಟ್ ವರ್ಕ್ ನಡೀತಿರ್ಬೇಕಾದ್ರೆ ನೀವು ಎಲ್ಲಿದ್ರಿ? ನಾನು
ಸ್ಟಾರ್ಟಿಂಗಲ್ಲಿ ಒಂದು 3 ಮಂತ್ಸ್ ನಾನು ಕೆಂಗೇರಿಯಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೆ. ಆಮೇಲೆ ಈ ಲೊಕೇಶನ್ ಎಲ್ಲಿರೋದು ಮ್ಯಾಮ್? ಇದು ಹೆಬ್ಬಾಳ್ ಹತ್ರ ಕೊಡಿಗೆಹಳ್ಳಿ ಇಲ್ಲಿ ಬರುತ್ತೆ, ವಿದ್ಯಾರಣ್ಯಪುರ ಅಂತ ಹೇಳಿ, ಗಣೇಶ್ ನಗರ. ಅಲ್ಲಿ ಟ್ರಾವೆಲಿಂಗ್ ಎಷ್ಟು ಲೈಕ್ ಅದು 2 ಮಂತ್ಸ್ ನನಗೆ ಹೆವಿ ಆಗ್ತಾ ಇತ್ತು. 1.5 hour ಜರ್ನಿ ಮಾಡಿಕೊಂಡು ಬರೋದು ಹೋಗೋದು ಆಗ್ತಾ ಇತ್ತು. ಆಮೇಲೆ ಆಗಲ್ಲ ಅಂತ ಹೇಳಿ ನಾನು ನನ್ನ ಸೈಟ್ ಪಕ್ಕದಲ್ಲೇ ರೆಂಟಲ್ ಆಗಿ ನಾನು ಬಂದು ಇಳ್ಕೊಂಡು ಆಮೇಲೆ ಕಟ್ಟಿಸ್ತು. ಡೈಲಿ ನೀವು ಪಕ್ಕದಲ್ಲೇ ಇದ್ದೀವಿ, ಸೊ ನೀವು ನೋಡ್ಬೋದಿತ್ತಲ್ಲ ಲೈಕ್ ಡೈಲಿ ಸೈಟ್ ಇಂಜಿನಿಯರ್ಸ್ ಬರ್ತಿದ್ರ, ಟೈಮ್ಲಿ ಇತ್ತಾ? ಎಲ್ಲ ಇರ್ತಾ ಇದ್ರು, ಎಲ್ಲಾನು ಹೆಲ್ಪಿಂಗ್ ನೇಚರ್ ಇದ್ರು. ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಲಿಫ್ಟ್ ಮಾಡ್ತಾ ಇದ್ರು ಫೋನು. ಅವ್ರಿಗೂ ಸುಮಾರು ಪ್ರಾಜೆಕ್ಟ್ಸ್ ಇರುತ್ತೆ. ನಮ್ಮದೇ ಒಂದು ಪ್ರಾಜೆಕ್ಟು ನಾವು ಅನ್ಕೋತೀವಿ, ಪಬ್ಲಿಕ್ ಕಸ್ಟಮ್ ಕ್ಲೈಂಟ್ಗಳು ಅರೆ ಸೈಟ್ ಇಂಜಿನಿಯರ್ ಬಂದಿಲ್ಲ ಅಂತ ನಾವು ಸ್ಟಾರ್ಟಿಂಗಲ್ಲಿ ಹಾಗೆ ಅನ್ಕೋತೀವಲ್ಲ, ಅವ್ರಿಗೂ 7-8 ಪ್ರಾಜೆಕ್ಟ್ ಇರುತ್ತೆ. ಮಿನಿಮಮ್ 1 or 2 hour ಕೊಟ್ಟು ಸ್ಪೆಂಡ್ ಮಾಡಿ ಹೋಗ್ತಾ ಇರ್ತಾರೆ. ಬಟ್ ಆ್ಯಸ್ ಅ ಓನರ್ ನಾ ಹೇಳ್ತೀನಿ, ಕೊಟ್ಟರು ಕೂಡ ನೀವು ಕೂಡ ಸೈಟಲ್ಲಿ ಪ್ರೆಸೆಂಟ್ ಇದ್ದರೆ ನಿಮಗೆ ಕ್ವಾಲಿಟಿ ವರ್ಕ್ ಬರುತ್ತೆ. A to Z ಎಲ್ಲ ನೀಟ್. ಸೊ ನೀವು ಜಾಬ್ ಮಾಡಿದಂದ್ರೆ ನಿಮ್ದು ಡೆಸಿಗ್ನೇಷನ್ ರೋಲ್ ಅಂದರೆ ಏನು ಮ್ಯಾಮ್? ಅಂದರೆ ನಂದು ಕ್ವಾಲಿಫಿಕೇಷನ್, ನಾನು M.Com ಮಾಡ್ಕೊಂಡಿದ್ದೀನಿ. ಬಟ್ ನಮ್ಮ ಜನ್ರೇಷನಲ್ಲಿ ನಿಮಗೆ ಗೊತ್ತಿದೆ ಅಲ್ಲ, ಮುಗಿದ ತಕ್ಷಣನೇ ಮ್ಯಾರೇಜ್ ಮಾಡಿಬಿಡ್ತಾ ಇದ್ರು. ಅದಕ್ಕೆ ನಾ ಏನು ಜಾಬ್ಗೇನು ಹೋಗಲಿಲ್ಲ. ಸೊ ಅವಾಗ ನಿಮ್ಗೆ ಆ ಸ್ಟೇಜಲ್ಲಿ ಇದ್ರಲ್ಲ, ನಿಮಗೆ ಈ ಥರ ಮನೆ ಕಟ್ಸ್ಬೇಕು, ಈ ಥರ ಡ್ರೀಮ್ ಏನಾದರೂ ಇರುತ್ತಲ್ಲ? ನಾನು ನಂದು ಹೋಲ್ ಲೈಫ್ ಎಲ್ಲ ನಾನು 25 years ಮುಂಬೈಯಲ್ಲಿ ಇದ್ದೆ. ಅಲ್ಲೆಲ್ಲ ಅಪಾರ್ಟ್ಮೆಂಟ್ ಸಿಸ್ಟಮ್ ಎಲ್ಲ, ಇಲ್ಲೂ ಕೂಡ ಇದೆ ಎಲ್ಲ ಅಪಾರ್ಟ್ಮೆಂಟಲ್ಲಿ ಇದ್ದು. ಅದು ನಂದು ಓನ್ ಹೌಸೇ ಇತ್ತು. ಬಟ್ ಬೋರ್ ಆಗ್ತಾ ಇತ್ತು. ಎಷ್ಟೊಂದು ಅಪಾರ್ಟ್ಮೆಂಟ್. ನೀವು ಅಪಾರ್ಟ್ಮೆಂಟಲ್ಲಿ ಇದ್ದು ಇದನ್ನ ರೆಸಿಡೆನ್ಷಿಯಲ್ ಅಂದ್ರೆ ನಂಗೆ ಇಂಡಿವಿಜುವಲ್ ಹೋಮ್ ಮಾಡಬೇಕು ಅಂತ ಆಸೆ. ಒಂದು ಡ್ರೀಮ್ ಇತ್ತು, ಇಂಡಿವಿಜುವಲಿ ಬೇಕು, ಇದರಲ್ಲೂ ಕೂಡ ಒಂದು ಲೈಫ್ ಸ್ಪೆಂಡ್ ಮಾಡಬೇಕು, ಹೆಂಗಿರುತ್ತೆ ಲೈಫ್ ಸ್ಟೈಲು, ಇಲ್ಲೂ ಎಂಜಾಯ್ ಮಾಡಬೇಕು. ಅದು ಅಪಾರ್ಟ್ಮೆಂಟ್ ಸ್ಟೈಲ್ ಅಂತೂ ಆಯ್ತಲ್ಲ, ಅದೊಂದು 25 years ಅಲ್ಲಿ ಸ್ಟೇ ಮಾಡಿದ್ದಾಯ್ತು. ಅದಕ್ಕೆ ಇಲ್ಲೂ ಒಂದು ಹೆಂಗಿದೆ ಜರ್ನಿ, ಇದನ್ನು ನೋಡೋಣ. ನಂದೊಂದು ಡ್ರೀಮ್ ಇತ್ತು, ನನಗೊಂದು ಸೆಲ್ಫ್ ಇಂಡಿವಿಜುವಲಿ ಬೇಕು ಅಂತ ಹೇಳಿ. ಸೊ ನೋಡಿದ್ರಲ್ಲ, 2 ಥರದ್ದು ಅಂದ್ರೆ ಅಪಾರ್ಟ್ಮೆಂಟ್ ಲೈಫನ್ನು ಕೂಡ ಫೀಲ್ ಮಾಡಿದ್ದಾರೆ, ಎಂಜಾಯ್ ಮಾಡಿದ್ದಾರೆ. ಅದೇ ಥರ ಇಂಡಿವಿಜುವಲ್ ಮನೆ ಅವ್ರದ್ದೇ ಅಂತ ಒಂದು ಡ್ರೀಮ್ ಹೌಸ್ನ ಕಟ್ಕೊಂಡು ಅವರು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಮ್ಯಾಮ್, ಗೃಹಪ್ರವೇಶ ಆಯಿತು ನಿಮ್ಮ ಮನೆಯದು, ತುಂಬ ಚೆನ್ನಾಗಿ ಲೈಕ್ ರಿಲೇಟಿವ್ಸ್ ಬಂದಿದ್ರು, ಫ್ರೆಂಡ್ಸ್ ಬಂದಿದ್ರು, ಕಸಿನ್ಸ್ ಬಂದಿದ್ರು, ಏನಂತ ಹೇಳಿದ್ರು ಮ್ಯಾಮ್? ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನಮ್ಮ ಹಸ್ಬೆಂಡ್ಸ್ ಫ್ರೆಂಡ್ಸ್ ಅಂತೂ ಎಕ್ಸ್ಟ್ರಾಡಿನರಿಯಾಗಿ ಬಂದಿದೆ ಅಂತ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಅವರು ಕೂಡ ನಿಮ್ಮ RCC ಇದಕ್ಕೆ ವಿಡಿಯೋ ಮಾಡಿ ಅವರು ಕೂಡ ಒಂದು 3-4 ಸೆಂಟೆನ್ಸ್ ಹೇಳಿದ್ದಾರೆ. ಅವರು ಕೂಡ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ನಾ ಏನು ಹೇಳೋದು, ಹೋಮ್ವರ್ಕ್ ಮಾಡ್ಕೊಳ್ಳಿ ಫಸ್ಟು. ಅದನ್ನು ನಿಮ್ಗೆ ಹೋಮ್ವರ್ಕ್ ಮಾಡಿಕೊಂಡು ಡೆಡಿಕೇಟ್ ಮಾಡಬೇಕಾಗತ್ತೆ ಇದಕ್ಕೆ. 1 year ನಂದಲ್ಲಪ್ಪ ಅಂತ ಹೇಳಿ ನಾವು ಒಂದು ಸ್ವಲ್ಪ ವರ್ಕ್ ಮಾಡಬೇಕಾಗತ್ತೆ. ಆವಾಗ ನೀವು ಏನು ಡ್ರೀಮ್ ಇರುತ್ತೋ ಆ ಟೈಪ್ ನಿಮಗೆ ಬರುತ್ತೆ ಅಟ್ ದ ಎಂಡ್ ಆಫ್ ದ ಡೇ. ಲೈಕ್ ಫೈನಲ್ ಆಗಿ ಇದೊಂದು ಹೌದು, ನಾನು RCC ಕೊಟ್ಟಿದ್ದು ತುಂಬ ಸ್ಯಾಟಿಸ್ಫೈ ಆಯಿತು ನನಗೆ ಅಂದರೆ? ಹೌದು ಮೇಡಮ್, RCCದು ನಾನೇನು ಸ್ಟಾರ್ಟಿಂಗಲ್ಲಿ ಡಿಸಿಷನ್ ತೊಗೊಂಡಿದ್ದೀನಲ್ಲ, ಅದು ನನಗೆ ಅಟ್ ದ ಎಂಡ್ ಆಫ್ ದ ಡೇ ನಾನು ರೈಟ್ ಡಿಸಿಷನ್ ತೊಗೊಂಡೆ ಅಂತ ನನಗೆ ಫೀಲ್ ಆಯಿತು. ಸೊ ಓವರಾಲ್ ಬಜೆಟ್ ಎಷ್ಟಾಯಿತು ಮ್ಯಾಮ್? ಇದು ಓವರಾಲ್ ಬಜೆಟ್ 63+ ಸಮಥಿಂಗ್ ಆಗಿದೆ. ಯಾಕಂದರೆ ನಂದು ಟ್ರಿಪ್ಲೆಕ್ಸ್ ಎಲ್ಲ, ನಾನು ಫ್ರಮ್ ಟಾಪ್ ಟು ಬಾಟಮ್ ಗ್ರಾನೈಟಿಗೆ ಹೋದೆ, ಮತ್ತು ಫ್ರಮ್ ಟಾಪ್ ಟು ಬಾಟಮ್ ವಿಂಡೋಸ್, ಡೋರ್ಸ್ ಎಲ್ಲ ನಾನು ಪ್ರೀಮಿಯಮ್ ಆಗಿ ಹೋಗಿ ಪ್ರೀಮಿಯಂ ಪ್ಲಸ್ಗೆ ಹೋಗ್ಬಿಟ್ಟಿದೆ. ಅಂದರೆ ನಂದು ಒಂದೇ ಥೀಮ್ ಏನಂದರೆ ಮೊಮ್ಮಕ್ಕಳು ಫ್ಯೂಚರಿಸ್ಟಿಕ್ ಪ್ಲಾನ್, ಅಲ್ಲಿವರೆಗೂ ಹೋಗ್ಬಿಟ್ಟಿದ್ದೀನಿ ನಾನು. ಚೇಂಜ್ ಏನು, ಬಟ್ ನಾವಿರೋದು 4 members ಅಷ್ಟೇ. ಈಗ ನಮ್ಗೆ ಇಷ್ಟು ದೊಡ್ಡ ಹೌಸಲ್ಲಿ ನಾವಿರೋದು 4 members. ಬಟ್ ನಂದು ಇದೆಲ್ಲ ಥಿಂಕಿಂಗ್ ಫ್ಯೂಚರ್ ಪರ್ಪಸ್ಸಿಗೆ ಇತ್ತು. ಅಂದರೆ ಮಕ್ಕಳಿಗಾಗಲಿ ಮುಂದೆ ಬರೋ ಇದಕ್ಕಾಗಲಿ ಅವ್ರಿಗೆಲ್ಲ ನೀಟ್ ಪ್ರೊವೈಡ್ ಆಗಬೇಕು ಅಂತ ಹೇಳಿನೇ ನಾನು ಪ್ಲಾನ್ ಮಾಡ್ಕೊಂಡಿರೋದು. ಮ್ಯಾಮ್ ತುಂಬ ಥ್ಯಾಂಕ್ ಯು ಮ್ಯಾಮ್. ಹೇಳ್ಬೇಕಂದ್ರೆ ಲೈಕ್ ಈ ಥರ ಸ್ಪೇಷಿಯಸ್ ಆಗಿ ಅಂದರೆ ವೆಂಟಿಲೇಷನ್ ಅಂತೂ ತುಂಬ ಅಮೇಝಿಂಗ್ ಆಗಿ ಬಂದಿದೆ ಮನೆಗಂತೂ. ನಾವು ನೋಡಿದ್ರಲ್ಲ, ನೀವು ಕೂಡ ನೋಡಿರ್ತೀರಾ, ನೀವು ಕೂಡ ನಿಮಗೂ ಗೊತ್ತಿದೆ. ಇದು ನಂದು ಓನ್ಲಿ 30x30 ಅಷ್ಟೇ. ಇದು ನಂದು ಮತ್ತು 1000 ಅಂದರೆ 1200 ಏನಲ್ಲ. ಅದು ಒಂದು ನನಗೆ ಸ್ಟಾರ್ಟಿಂಗಲ್ಲೇ ನಾನು ಒಂದು ಮೈಂಡಲ್ಲಿ ಸೆಟಪ್ ಮಾಡ್ಕೊಂಡ್ಬಿಟ್ಟಿದ್ದೆ. ನಂದು 30x30 ಇದೆ, ಎಲ್ಲೂ ನನಗೆ ಸ್ಪೇಸ್ ವೇಸ್ಟ್ ಆಗದೆ ಇರೋ ಥರ ನಾನು ಪ್ಲಾನ್ ಮಾಡಬೇಕಾಗಿತ್ತು. ಅದೇ ಥರ ನಿಮಗೆ ಚಾಲೆಂಜಿಂಗ್ ಇತ್ತು. ನಾನು ಅದಕ್ಕೆ 3 months ಸ್ಟಡಿ ಕೂಡ ಮಾಡಿದ್ದೀನಿ. ಪ್ಲಾನ್ RCC ಅವರು ನನಗೆ ಪ್ಲಾನ್ ಕೊಟ್ಟ ಮೇಲೆ ನಾನು 3 months ಆ ಪ್ಲಾನ್ ಮೇಲೆ ವರ್ಕೌಟ್ ಮಾಡಿದ್ದೀನಿ ಕೂತು. ಆವಾಗ ನನಗೆ ಈ ರಿಸಲ್ಟ್ ಬಂದಿದೆ. ಓಕೆ ಮ್ಯಾಮ್, ನಿಜವಾಗ್ಲೂ ತುಂಬ ಸಕ್ಕತ್ತಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಲೈಕ್ ಲೈಟ್ಸ್ ಹಾಕೋದಿಲ್ಲ, ಲೈಕ್ ನೋ ಎಲೆಕ್ಟ್ರಿಸಿಟಿ ಬಿಲ್ ಅಂತಲೇ ಹೇಳ್ಬೋದು. ಈ ಮನೆಗೆ ಅಷ್ಟು ಸೂಪರಾಗಿ ಬಂದಿದೆ. ವೆಂಟಿಲೇಷನ್ ಆಗಲಿ, ಪ್ಲಾನ್ ಡಿಸೈನ್ ಆಗಲಿ, ಮನೆಯದು ಐ ಮೀನ್ ರೂಮ್ಸ್ದು, ಅಟ್ಯಾಚ್ಡ್ ವಾಶ್ರೂಮ್ ಜೊತೆಗೆ ಲೈಕ್ ಅದು ಯುಟಿಲಿಟಿ ಪ್ರೊವೈಡ್ ಮಾಡಿದ್ರೆ ಅದನ್ನು ಕೂಡ ತುಂಬ ಚೆನ್ನಾಗಿ ಅಮೇಝಿಂಗ್ ಆಗಿ ಬಂದಿದೆ. ಸೊ ನೋಡಿದ್ರಲ್ಲ, ನೀವು ಕೂಡ ನಿಮ್ಮ ಡ್ರೀಮ್ ಹೋಮ್ನ ಕಟ್ಟಿಸ್ಕೊಬೇಕಂದ್ರೆ RCCನ ವಿಸಿಟ್ ಮಾಡಿ. ಈಗಲೇ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ಕಾಲ್ ಮಾಡಿ.
ನಮಗೆ ಯಾವ ಥರ ಬೇಕೋ ನಮಗೆ ಆ ಥರ ಡಿಸೈನ್ ಕೂಡ ಚೇಂಜಸ್ ಕೂಡ ಮಾಡೋಕ್ಕೆ ಕೂಡ ಅವ್ರ ಅಪ್ರೂವಲ್ಸು ಮತ್ತು ಅವರು ನಮ್ಗೆ ಯಾವ ಥರ ಬೇಕೋ ಆ ಥರ ಎಲ್ಲ ಅವರೆಲ್ಲ ಕೋಆಪ್ರೇಟ್ ಮಾಡಿದ್ದಾರೆ.